ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ಪು ಪುಟಾಣಿನ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ತೆಗೆದುಕೊಳ್ಳಿ ಪುಟಾಣಿನ. ಹಾಗೆ 1/4 ಕಪ್ ಆಗೋಷ್ಟು ಬೆಲ್ಲನ ತೆಗೆದುಕೊಂಡಿದ್ದೀನಿ. 1-2 ಚಮಚ ಬೆಲ್ಲ ತೆಗೆದುಕೊಂಡ್ರೆ ಸಾಕು. ಪೌಡರ್ ಆಗಿ ಮಾಡ್ಕೊಳ್ಳಿ, ತರಿ ಪೌಡರ್ ಮಾಡಿಕೊಂಡ್ರೆ ಸಾಕು. ಇದನ್ನ ನಾನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. 1/4 ಚಮಚ ಏಲಕ್ಕಿ ಪುಡಿ, ಹಾಗೆ 2 ಚಮಚ ಆಗಷ್ಟು ನಾನಿಲ್ಲಿ ಬಾದಾಮಿ ತೆಗೆದುಕೊಂಡಿದ್ದೀನಿ. 2 ಚಮಚ ಗೋಡಂಬಿನ ತೆಗೆದುಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ತೆಗೆದುಕೊಳ್ಳಿ. 2 ಚಮಚ ಒಣ ಕೊಬ್ಬರಿ ತುರಿನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಬೇವಿನ ಸೊಪ್ಪನ್ನ ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10-20 ಬೇವಿನ ಎಲೆ ಆದರೂ ನೀವು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬಹುದು, ಅಥವಾ ಈ ರೀತಿ ಕೈಯಲ್ಲಿ ಮುರಿದು ಸಹ ನೀವು ಸೇರಿಸ್ಕೋಬಹುದು. ಅಥವಾ ಬೇವಿನ ಹೂವು ಸಿಕ್ಕರೆ ಅದು 1-2 ಚಮಚ ಆಗೋಷ್ಟು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಬೇವು ಬೆಲ್ಲ ಏನಾದರೂ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಬೇವು ಬೆಲ್ಲ ಅಂದ್ರೇ ಸ್ವಲ್ಪ ಮೂಗು ಮುರಿತಾರೆ, ಬೆಲ್ಲ ತಿಂತಾರೆ ಬೇವು ತಿನ್ನಲ್ಲ ಕಹಿ ಅಂತ ಹೇಳಿ. ಬಟ್ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಅವರಿಗೆ ಕಹಿ ಅಂಶ ಅಷ್ಟಾಗಿ ಗೊತ್ತಾಗಲ್ಲ. ಡ್ರೈ ಫ್ರೂಟ್ಸು ಮತ್ತು ಪುಟಾಣಿ, ಬೆಲ್ಲ, ಒಣ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಅದ್ರ ಜೊತೆ ತಿಂದಾಗ ಕಹಿ ಅಂಶ ಅಷ್ಟಾಗಿ ಗೊತ್ತಾಗಲ್ಲ, ಅಷ್ಟೇ ರುಚಿಯಾಗಿಯೂ ಸಹ ಇರುತ್ತೆ. ಈ ರೀತಿ ಮನೆಯಲ್ಲಿ ಬೇವು ಬೆಲ್ಲನ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ಈ ರೀತಿ ಬೇವನ್ನ ನೀವು ಕಟ್ ಮಾಡಿ ಹಾಕ್ಬೋದು, ಅಥವಾ ಚಾಕುವಿಂದ ಸಣ್ಣದಾಗಿ ಕಟ್ ಮಾಡಿನೂ ಸಹ ಸೇರಿಸ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೇವ್ರ ನೈವೇದ್ಯ ಮಾಡಿಬಿಟ್ಟು ಎಲ್ಲರಿಗೂ ಹಂಚಿ. ಬೇವು ಬೆಲ್ಲ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಾಗೆ ಹೊಸ ವರ್ಷ ಎಲ್ಲರಿಗೂ ಹೊಸತನನ ತಂದುಕೊಡ್ಲಿ ಅಂತಲೇ ಹೇಳ್ತೀನಿ. ಹೊಸ ವರ್ಷದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆ ಡ್ರೈ ಫ್ರೂಟ್ಸು ನಿಮಗೆ ಬೇರೆ ಬೇರೆ ರೀತಿ ಇಷ್ಟ ಆದರೆ ಅದನ್ನು ಹಾಕ್ಬೋದು. ಹಾಗೆ ಫ್ರೂಟ್ಸ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬಹುದು. ಫ್ರೂಟ್ಸ್ ಹಾಕಿದರೆ ಆವತ್ತೇ ಖಾಲಿ ಮಾಡಬೇಕು. ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಒಂದು 2-3 ದಿವಸ ಇಟ್ಕೊಂಡು ಸಹ ತಿನ್ಬೋದು. ಹಾಗೆ ನಾನು ಮಾಡಿರೋ ಬೇವು ಬೆಲ್ಲ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ